ಗಣಪತಿನ ನೀರಿನಲ್ಲಿ ಯಾಕೆ ವಿಸರ್ಜನೆ ಮಾಡ್ತಾರಂತ ಗೊತ್ತಾ ನಿಮಗೆ? ಈ ಕತೆ ನಡೆದಿದ್ದು ಮಹಾಭಾರತ ರಚನೆ ಆಗುತ್ತಿದ್ದ ಸಮಯದಲ್ಲಿ. ವೇದವ್ಯಾಸ ಅವರಿಗೆ ಇಡೀ ಮಹಾಭಾರತನೇ ಗೊತ್ತಿರುತ್ತೆ, ಆದ್ರೆ ಬರೆಯೋದಕ್ಕೆ ಒಬ್ರು ಬೇಕಾಗಿರ್ತಾರೆ. ಅದಕ್ಕೋಸ್ಕರ ಗಣಪತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ಗಣಪತಿ ಅವರು ಒಂದು ಷರತ್ತನ್ನು ಇಡ್ತಾರೆ, ನೀವು ಮಹಾಭಾರತನ ಕಂಟಿನ್ಯೂ ಆಗಿ ಹೇಳ್ತಾ ಇರ್ಬೇಕು. ನೀವೇನಾದ್ರೂ ಮಧ್ಯದಲ್ಲಿ ನಿಲ್ಸ್ಬಿಟ್ರೆ ನಾನು ಕೂಡ ಬರೆಯೋದ ನಿಲ್ಸ್ಬಿಡ್ತೀನಿ ಅಂತ. ಅದಕ್ಕೋಸ್ಕರ ಇದಕ್ಕೆ ಒಪ್ಕೊಂಡು ಬರೆಯೋದಕ್ಕೆ ಶುರು ಮಾಡ್ತಾರೆ. ಬರಿತಾ ಇರ್ಬೇಕಾದ್ರೆ ನವಿಲ್ಗಿರಿ ಅರ್ಧದಲ್ಲಿ ಮುರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಗಣಪತಿ ಅವರು ತಮ್ಮ ದಂತವನ್ನೇ ಮುರಿದು ಇಡೀ ಮಹಾಭಾರತನೇ ಬರೆದು ಮುಗಿಸ್ಬಿಡ್ತಾರೆ. ಸತತವಾಗಿ 10 ದಿನಗಳ ಕಾಲ ಬರ್ದಿರ್ತಾರೆ. ಅದಕ್ಕೋಸ್ಕರ ಗಣಪತಿ ಅವರ ಟೆಂಪರೇಚರ್ ತುಂಬಾ ಹೈ ಆಗಿರ್ತಾರೆ, ತಾಪಮಾನ ತುಂಬಾ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಪಕ್ಕದಲ್ಲಿ ಇರುವಂತಹ ನದಿಯಲ್ಲಿ ಗಣಪತಿಗೆ ಸ್ನಾನ ಮಾಡಿಸ್ತಾರೆ. ಅದಕ್ಕೆ 10 ದಿನಗಳ ಕಾಲ ಪೂಜೆ ಮಾಡಿ 11ನೇ ದಿನ ವಿಸರ್ಜನೆ ಮಾಡಿಸ್ತಾರೆ. ಗಣಪತಿ ಹಬ್ಬ ಅಂದ್ರೆ ಸಾಕು ನಮಗೆ. ಹಬ್ಬ ಮಾತ್ರ ಅಲ್ಲ, ಎಮೋಷನ್ಸ್ ಕೂಡ ಹೌದು. ಈ ಸ್ಟೋರಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ.